ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋಸ್ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ತೊಂಡೆಕಾಯಿ ಮತ್ತೆ ಮೂಲಂಗಿ ಸಾಗು. ಅದನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಮೂಲಂಗಿ, 10ರಿಂದ 15 ತೊಂಡೆಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಲವಂಗ, ಚಕ್ಕೆ, ಒಂದು ಟೊಮೊಟೊ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು 10ರಿಂದ 15 ಬೆಳ್ಳುಳ್ಳಿ ಪಪ್ಪು, ಮೆಣಸು, ಗೋಡಂಬಿ, ಸ್ವಲ್ಪ ಧನಿಯಾ ಪುಡಿ. ನಂತರ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಯಾಕೆ ಅಂದರೆ ಈರುಳ್ಳಿ ಇದೆಲ್ಲ ಫ್ರೈ ಮಾಡಿ ಮಾಡಿದ್ರೆ ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಆಗಿ, ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜಸ್ ಆದರೆ ಸಾಕು, ಜಾಸ್ತಿ ಕಲರ್ ಇದು ಮಾಡ್ಕೊಬಾರ್ದು. ನಂತರ ಹಚ್ಚಿಟ್ಟಿರೋದು ಒಂದೇ ಒಂದು ಟೊಮೊಟೊ, ಸಣ್ಣದು, ತುಂಬಾ ದಪ್ಪ ತಗೋಬಾರ್ದು, ಸಣ್ಣ ಟೊಮೊಟೊ ತಗೊಂಡಿದ್ದೀನಿ. ಮತ್ತೆ ಪುದೀನ ಸೊಪ್ಪು, ಎಲ್ಲನೂ ಅದೇ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಷ್ಟೇ. ಜಾಸ್ತಿ ಹೈ ಫ್ಲೇಮ್ ಕೊಟ್ಕೋಬಾರ್ದು, ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಎಲ್ಲ ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದು ಹೋಗುತ್ತೆ ಅದೆಲ್ಲ. ನಂತರ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ರುಬ್ಬಕ್ಕೆ ಹಾಕೊಳ್ಳೋದ್ಕಿಂತ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಪುಡಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಗೋಡಂಬಿ, ಒಂದು 7ರಿಂದ 8 ಗೋಡಂಬಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಂತರ ಒಂದು 10ರಿಂದ 15 ಮೆಣಸು ಹಾಕೊಂತ ಇದ್ದೀನಿ, 4 ಪೀಸ್ ಚಕ್ಕೆ, ಒಂದು 4 ಪೀಸ್ ಲವಂಗ, ಸ್ವಲ್ಪ ಶುಂಠಿ, ನೀಟಾಗಿ ಎಲ್ಲನೂ ಸೇರಿಸಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇಷ್ಟಾದ್ಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು, ಒಂದು 5ರಿಂದ 6 ನಿಮಿಷ ಆರ್ಕೊಳ್ಳಿ. ನೋಡಿ, ನಂತರ ಜಾರ್ ತಗೊಂಡು ಹುರಿದಿರೋ ಮಸಾಲೆ ಎಲ್ಲ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕಬಾರ್ದು. ನೋಡಿ, ಈ ಥರ ರುಬ್ಕೊಬೇಕು. ತುಂಬ ತೆಳುನೂ ಬರಬಾರ್ದು, ಗಟ್ಟಿನೂ ಬರಬಾರ್ದು, ಮೀಡಿಯಮ್ ಆಗಿದ್ರೆ ಸಾಕು. ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ. ಜಾಸ್ತಿ ಏನು ಹಾಕೋಬಾರ್ದು ಎಣ್ಣೆ, ಯಾಕೆ ಅಂದರೆ ಮಸಾಲೆ ರುಬ್ಬಕ್ಕೂ ಎಲ್ಲ ಇದು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ. ನೋಡಿ, ಅದಕ್ಕೂ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದನ್ನು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಟೊಮೊಟೊ ಸೇರಿಸಿ ಒಗ್ಗರಣೆ ಮಾಡ್ಕೊಬೇಕು. ನೋಡಿ, ಎರಡು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ತೊಂಡೆಕಾಯಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಎಣ್ಣೆಲಿ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ನಂತರ ಮೂಲಂಗಿನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು. ನೀವು ಎಷ್ಟು ಮಾಡ್ತೀರಾ ಆ ಮೆಜರ್ಮೆಂಟ್ ಮೇಲೆ ನೀವು ಹಾಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಸ್ವಲ್ಪ ಎಣ್ಣೆಲೇ ಎಲ್ಲ ಫುಲ್ ಫ್ರೈ ಮಾಡ್ಕೊಬೇಕು. ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಮತ್ತೆ ಆ ಜಾರ್ ತೊಳ್ಕೊಂಡು ಅದೇ ನೀರಾದರೆ ಸಾಕು. ನಿಮ್ಗೆ ಏನಾದ್ರು ತುಂಬ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನನಗೆ ಅದೇ ಸಾಕು, ಅದರಿಂದ ಇದು ಮಾಡಿಲ್ಲ, ಹಾಕೊಂಡಿಲ್ಲ. ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅದಕ್ಕೆ ನೀರು ಹಾಕೊಂಡ್ಮೇಲೆ. ನೋಡಿ, ಈ ಮೆಜರ್ಮೆಂಟಲ್ಲಿ ಬಂದರೆ ಸಾಕು. ತುಂಬ ತೆಳುನೂ ಮಾಡ್ಕೋಬಾರ್ದು, ಗಟ್ಟಿನೂ ಮಾಡ್ಕೊಬಾರ್ದು. ನಂತರ ಕ್ಯಾಪ್ ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಕೂಗಿಸ್ಕೋಬಾರ್ದು. ನೋಡಿ, ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೆಲ್ಲ ಥರ ಸಾಗು ಮಾಡಿದ್ರು ಅಷ್ಟೇ, ಇದೇ ಥರ ಫ್ರೈ ಮಾಡಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿ ಬಂದಿದೆ. ಇದ್ರ ಜೊತೆ ನಾನು ರಾಗಿ ದೋಸೆ ಮಾಡ್ಕೊಂಡಿದ್ದೀನಿ. ಪೂರಿಗೆ, ಚಪಾತಿಗೆ, ಇಡ್ಲಿಗೆ ಏನಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮಾಡ್ಕೊಬೋದು, ಗೀ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ.